ಕೆಫೆ ಕಾಫಿ ಡೇ ಇವಾಗ CRP ಹೋಗಿದೆ. ಯಾರು ಹೋಗಿರೋದು ಅಂದರೆ ಡಿಬೆಂಚರ್ ಹೋಲ್ಡರ್ಸ್ ವರ್ತ್ ₹2000 ಕ್ರೋರ್ಸ್ಗೆ. ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಪ್ರೊಸೆಸ್ಗೆ ಯಾರ್ಯಾರು ಹೋಗ್ಬೋದು ಅಂದರೆ ಫೈನಾನ್ಷಿಯಲ್ ಕ್ರಿಯೇಟರ್ಸು, ಆಪ್ರೇಷನಲ್ ಕ್ರಿಯೇಟರ್ಸು, ಕಾರ್ಪೊರೇಟ್ ಡೇಟರ್ಸ್ ಹೋಗ್ಬೋದು. ಕಾರ್ಪೊರೇಟ್ ಡೇಟರ್ಸು ಇವಾಗ ಫೈನಾನ್ಷಿಯಲ್ ಕ್ರಿಯೇಟರ್ಸ್ ಅಂದರೆ ಯಾರು? ಬ್ಯಾಂಕರ್ಸು. ನಿಮಗೆ ಬ್ಯಾಂಕರ್ಸ್ ಆ್ಯಂಡ್ NBFCs ಅವ್ರು ನಿಮ್ಗೆ ಕ್ಲೋಸ್ ಟುಗೆದರ್ ಕೊಟ್ಟಿದ್ದಾರಲ್ಲ ಅವರು. ಸುಮ್ಮನೆ ಫೈನಾನ್ಷಿಯಲ್ ಕ್ರಿಯೇಟರ್ಸು ಸುಮ್ಮನೆ ಹೋಗೋಕ್ಕಾಗಲ್ಲ. ಎಲ್ಲ ಸೇರಿ ಯಾರ್ಯಾರು ಫೈನಾನ್ಷಿಯಲ್ ಕ್ರಿಯೇಟರ್ ಅವರೆಲ್ಲ ಸೇರಿ COC ಅಂತ ಮಾಡ್ತಾರೆ, ಕಮಿಟಿ ಆಫ್ ಕ್ರಿಯೇಟರ್ಸ್ ಅಂತ. ಅಲ್ಲಿ 66% ಅಪ್ರೂವ್ ಆದರೆ ಅವರು ಹೋಗ್ಬೋದು. ಆಪ್ರೇಷನಲ್ ಕ್ರಿಯೇಟರ್ಸು ಹೋಗ್ಬೋದು. ಆಪ್ರೇಷನಲ್ ಕ್ರಿಯೇಟರ್ಸ್ ಯಾವಾಗ ಹೋಗ್ತಾರೆ ಅಂದರೆ ಫೈನಾನ್ಷಿಯಲ್ ಕ್ರಿಯೇಟರ್ಸ್ ಇಲ್ಲವೇ ಇಲ್ಲ ಅಂದಾಗ ಆಪ್ರೇಷನಲ್ ಕ್ರಿಯೇಟರ್ ಮಾಡ್ತಾರೆ. ಅದು 18 ಮೇಜರ್ ಫೈನಾನ್ಷಿಯಲ್ ಕ್ರಿಯೇಟರ್ಸ್ ಕ್ಯಾನ್ ಗೋ ಫಾರ್ CRP. CRP ಪ್ರೋಸೆಸ್ ಹೆಂಗೆ ನಡೆಯುತ್ತೆ ಅಂದರೆ ಅಡ್ಜುಡಿಕೇಟಿಂಗ್ ಫಸ್ಟು ಅಕ್ಸೆಪ್ಟ್ ಮಾಡಿ ಅಪ್ರೂವ್ ಮಾಡಿದ್ಮೇಲೆ 180 ಡೇಸ್ ಕೊಡ್ತಾರೆ. ಪ್ಲಸ್ ಏನಾದ್ರು ಜೆನ್ಯೂನ್ ರೀಸನ್ ಇದ್ದರೆ ಪ್ಲಸ್ 90 ಡೇಸ್ ಕೊಡ್ತಾರೆ. ಒಟ್ಟು 360 ಡೇಸ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಬೇಕು ಪ್ರೊಸೆಸ್ಸು. ಇವಾಗ ಆಪ್ರೇಷನಲ್ ಕ್ರಿಯೇಟರ್ಸು ಸುಮ್ಮನೆ ಹೋಗೋಕ್ಕಾಗಲ್ಲ. ಫಸ್ಟು 10 ಡೇಸ್ ನೋಟಿಸ್ ಕೊಡಬೇಕು. 10 ಡೇಸ್ ಅವರು ಇದು ಮಾಡಲಿಲ್ಲ ಅಂದರೆ ಆಮೇಲೆ 18 ಮೇಜರ್ ಇದು ಮಾಡಿಬಿಟ್ಟು 18 ಮೇಜರ್ ಆಪ್ರೇಷನಲ್ ಕ್ರಿಯೇಟರ್ಸು ಮೀಟಿಂಗ್ ಮಾಡ್ಬಿಟ್ಟು ಆಮೇಲೆ ಫಸ್ಟು 10 ಡೇಸ್ ನೋಟಿಸ್ ಕೊಡಲೇಬೇಕು. ಅದಿಲ್ಲದೆ ಅವರೆಲ್ಲ ಮಾಡೋಕ್ಕಾಗೋದಿಲ್ಲ. ಇನ್ನೊಂದು 180 ಡೇಸಸ್ ಪ್ರೊಸೆಸ್ ಒಳಗಡೆ ಕಂಪ್ಲೀಟ್ ಆಗಬೇಕು. ಅವರು ಇದಕ್ಕೆ ಹೋಗ್ಬೇಕಾಗತ್ತೆ. ಯಾರು? ಫೈನಾನ್ಷಿಯಲ್ ಕ್ರಿಯೇಟರ್ಸು ಫಸ್ಟ್ ನೋಟಿಸ್ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಅದು ಅಲ್ಲಿ ಅಪ್ರೂವ್ ಆಗೋಲ್ಲ. ಆಮೇಲೆ ಸ್ಟ್ಯಾಚ್ಯುಟರಿ ಡ್ಯೂಸು ಅಷ್ಟೇ. ರೆಸೊಲ್ಯೂಷನ್ ಆಮೇಲೆ ಅವ್ರು ಅಪ್ಲೈ ಮಾಡಿದ್ಮೇಲೆ ಅಡ್ಜುಡಿಕೇಟಿಂಗ್ ಅಥಾರಿಟಿ ರೆಸೊಲ್ಯೂಷನ್ ಪ್ಲಾನ್ ಅಪ್ರೂವ್ ಮಾಡಿದ್ಮೇಲೆ ಅವರೇ ಒಬ್ಬರನ್ನ IBBIಗೆ ರಿಜಿಸ್ಟರ್ ಆಗಿರೋ ರೆಸೊಲ್ಯೂಷನ್ ಪ್ರೊಫೆಷ್ನಲ್ನ ಅಪಾಯಿಂಟ್ ಮಾಡಿ ಕಳಿಸ್ತಾರೆ. ಅದು ಕ್ರಿಯೇಟರ್ಸ್ ಮೀಟಿಂಗಲ್ಲಿ ಅವ್ರನ್ನ ಅಪ್ರೂವ್ ಮಾಡಿ ಅವರೇ ರೆಸೊಲ್ಯೂಷನ್ ಪ್ಲ್ಯಾನು ಪ್ರಿಪೇರ್ ಮಾಡಿ ಮತ್ತೆ ಕಳಿಸ್ತಾರೆ. ಅಲ್ಲಿ ಸ್ಟ್ಯಾಚ್ಯುಟರಿ ಡ್ಯೂಸ್ಗೆ ಸ್ಟ್ಯಾಚ್ಯುಟರಿ ಡ್ಯೂಸು ಇವಾಗ ನೀವು ಅದನ್ನು ಸ್ಟ್ಯಾಚ್ಯುಟರಿ ಡ್ಯೂಸ್ ಕೊಡಲೇಬೇಕು. ಅದಕ್ಕೆ ಆ ಸ್ಟ್ಯಾಚ್ಯುಟರಿ ಡ್ಯೂಸಲ್ಲಿ ಯಾವುದೇ ಪ್ಲ್ಯಾನಲ್ಲಿ ಸ್ಟ್ಯಾಚ್ಯುಟರಿ ಡ್ಯೂಸ್ಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂದರೆ ಅಡ್ಜುಡಿಕೇಟಿಂಗ್ ಅಥಾರಿಟಿ ಅದನ್ನು ನಿಮಗೆ ಅಪ್ರೂವ್ ಮಾಡೋದಿಲ್ಲ. ಇದು ಸ್ಟೇಟ್ ಗೌರ್ಮೆಂಟು ಸ್ಟ್ಯಾಚ್ಯುಟರಿ ಡ್ಯೂಸ್ ಸ್ಟೇಟ್ ಗೌರ್ಮೆಂಟ್ನ